ನಾವು ದೊಡ್ಡಬಳ್ಳಾಪುರದ ಚೌಡರಾಜ್ ಅಂತ ಅಣ್ಣವರ ಪುಣ್ಯಭೂಮಿ ಬಂದಿದ್ದೀವಿ. ಇವತ್ತು ಅಣ್ಣವರಿಗೆ ಭಾರತ ರತ್ನ ಕೊಡಲಿ ಅಂತ ನಾವು ಸಹಿ ಅಭಿಯಾನ ಮಾಡ್ತಾಯಿದ್ವಿ. ದೊಡ್ಡಬಳ್ಳಾಪುರದಿಂದ ಎಲ್ಲ ಅಭಿಮಾನಿಗಳು, ಇಡೀ ರಾಜ್ಯಾದ್ಯಂತ ಎಲ್ಲ ಅಭಿಮಾನಿಗಳು ಭಾರತ ರತ್ನ ಕೊಡಲೇಬೇಕು ಅಣ್ಣವ್ರಿಗೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ ಮೂಲಕ ಸಹಿ ಅಭಿಯಾನ ಮಾಡ್ತಾಯಿದ್ದೀವಿ. ಅಣ್ಣವರ ಕಟ್ಟ ಅಭಿಮಾನಿ ನಾನು. ಅಣ್ಣವರು ದೊಡ್ಡಬಳ್ಳಾಪುರಕ್ಕೆ ಹಲವಾರು ಬಾರಿ ಸಂದರ್ಭಕ್ಕೆ ಬಂದಿದ್ದಾರೆ. ಅವರು ದೊಡ್ಡಬಳ್ಳಾಪುರನ ಅನ್ನದಾತರು ಅಂತ ಕರೀತಾಯಿದ್ರು. ಬಂಗಾರದ ಮನುಷ್ಯ, ಬಬ್ರುವಾಹನ, ಹುಲಿಯಾಲಿನ ಮೇವು, ಹಲವಾರು ಕನ್ನಡ ಚಿತ್ರಗಳು ನಮ್ಮ ದೊಡ್ಡಬಳ್ಳಾಪುರದ KCN ಗೌಡರು ನಿರ್ಮಿಸಿದ್ದಾರೆ. ದೊಡ್ಡಬಳ್ಳಾಪುರಕ್ಕೆ ಹಲವಾರು ಬಾರಿ ಸಂದರ್ಭಕ್ಕೆ ಬಂದಿದ್ದಾರೆ. ಅಪ್ಪಾಜಿಯವರು ನಮ್ಮ ಜೊತೆ ಒಳಗಿದ್ದಾರೆ. ಇವತ್ತು 20 ವರ್ಷ ಆಯಿತು ಅಪ್ಪಾಜಿ ಕಳ್ಕೊಂಡು. 200 ವರ್ಷ ಆಗಲಿ 2000 ವರ್ಷ ಆಗಲಿ ನಾವು ಅಣ್ಣವರ ಅಭಿಮಾನಿಗಳೇ. ಮೊದಲನೇ ಚಿತ್ರ ಆನಂದ್ ಕುಣಿದು ಕುಪ್ಪಳ ಸುತ್ತ ಕನ್ನಡ ಚಿತ್ರರಂಗಕ್ಕೆ 54ನೇ ಇಸ್ವಿಯಲ್ಲಿ ನಮ್ಮ ಅಣ್ಣವರು ರಂಗಭೂಮಿ ಕಲಾವಿದರಿಂದ ಬೇಡರ ಕಣ್ಣಪ್ಪನಾಗಿ ವೈರೇಶ್ವರ ಕುಪ್ಪೆಯಿಂದ ಭೂ ಕೈಲಾಸದಲ್ಲಿ ಜಗಜ್ಯೋತಿ ಬಸವೇಶ್ವರನಾಗಿ ಧರ್ಮ ವಿಜಯಕ್ಕೆಂದು ಹೋರಾಡಿಗಿದ್ದಾಗ ರಣಧೀರ ಕಂಠೀರವರಂತೆ ವೀರಕೇಶರಿ ಆದನು. ಈ ಸರ್ವಜ್ಞ ಮೂರ್ತಿಯು ಸತ್ಯ ಹರಿಶ್ಚಂದ್ರರಂತೆ ನ್ಯಾಯ ನೀತಿ ಧರ್ಮಗಳನ್ನು ಕಾಪಾಡುವ ಕಟಾರ ವೀರನಾಗಿ ಪ್ರೇಮಮಯ್ಯ ರಾಗ ಜಯಶೇಖರ ಎಂಬ ಬಿರುದನ್ನು ಪಡೆದರು. ಭಾಗ್ಯದೇವತೆಯವರು ಭಾಗ್ಯದಲ್ಲಿ ತೆಗೆದಾಗ ಕನ್ನಡಿಗರ ಮನದಲ್ಲಿ ಇವರೇ ಬಹುದೂರು ಗಂಡು ಬಡವರು ಬಂದು ಎಂದು ನಿಶ್ಚಯವಾಯಿತು. ತಾಯಿ ತಕ್ಕ ಮಗನಾಗಿ ಹುಲಿ ಹಾಲಿನ ಮೇವನ್ನೇ ತಂದುಕೊಟ್ಟ ಈ ಕೆಳದ ಸಿಂಹನು ಕರ್ನಾಟಕ ದಿಗಂತದಲ್ಲಿ ಹೊಸ ಬೆಳಕನ್ನು ಚಲಿಸುವ ಮೋಡಗಳ ನಡುವೆ ಕಾಮನೆ ಬಿಲ್ಲು ಬಿಡುವುದಂತೆ ಕನ್ನಡ ಮನಸ್ಸಲ್ಲಿ ಬೆಳೆದಂಥ ನಮ್ಮ ಶಿವ ಡಾಕ್ಟರ್ ರಾಜಣ್ಣ ಜೀವನ ಕ್ಷೇತ್ರ ಆಕಸ್ಮಿಕ ಜೀವನ ಕ್ಷೇತ್ರ ಒಡ ಹುಟ್ಟಿದವರು ಶಬ್ದವಿದ್ದ ಬಳಿಕ ಬರಬೇಕಾಯಿತು. ಅಮೋಘ ವರ್ಷ ನೃಪತುಂಗ ಮತ್ತು ಭಕ್ತಾಂಬರೀಷ. ಡಾಕ್ಟರ್ ರಾಜ್ಕುಮಾರ್ಗೆ ಭಾರತ ರತ್ನ, ಡಾಕ್ಟರ್ ರಾಜ್ಕುಮಾರ್ಗೆ ಭಾರತ ರತ್ನ, ಡಾಕ್ಟರ್ ರಾಜ್ಕುಮಾರ್ಗೆ. ಅಣ್ಣ ನಿಮ್ಮ ಫುಲ್ ನೇಮ್? ದೊಡ್ಡಬಳ್ಳಾಪುರ ಚೌಡರಾಜ್ ಅಂತ. ಎಲ್ಲರಿಗೂ ಒಂದು ಚಪ್ಪಳ ತಟ್ಟೋಣ ಅಣ್ಣನಿಗೆ. ಪ್ರಶಸ್ತಿ ಕೊಡಲಿ ಅಂತ ನಾವು ದೊಡ್ಡಬಳ್ಳಾಪುರದ ಎಲ್ಲ ಅಭಿಮಾನಿಗಳು ಇವತ್ತು ದೊಡ್ಡಬಳ್ಳಾಪುರದಲ್ಲೂ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಒಂದು ಸಹಿ ಅಭಿಯಾನ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದಾದ್ಯಂತ ಎಲ್ಲ ಅಭಿಮಾನಿಗಳು, ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅಣ್ಣವರ ಅಭಿಮಾನಿಗಳು ಎಲ್ಲರೂ ಹೊರದೇಶದಲ್ಲಿದ್ದವರು ಎಲ್ಲರೂ ಒಂದು ಸಹಿ ಹಾಕೋದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ಭಾರತ ರತ್ನ ಕೊಡಲೇಬೇಕು. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಅಭಿಮಾನಿ ದೇವರುಗಳಿಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ಗೆ, ಮುಂದೆ ಬರಲಿ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ಗೆ. ಪುನೀತ್ ರಾಜ್ಕುಮಾರ್ಗೆ. ತೀರ್ತೀರು ವಿಡಿಯೋ ಮಾಡಿ ನೋಡಿ
ಯಾಕಂದ್ರೆ ಅಪ್ಪಾಜಿಯವರ ಗುಣಗಳನ್ನು ನಾಡು ನುಡಿಗೆ ನಾನು ಕೈಲಾಗಿ ಜೀವನದಲ್ಲಿ ಕಿಂಚಿತ್ತಾದರೂ ನಾಡು ನುಡಿ ಸೇವೆ ಸಂಸ್ಥೆಗೆ ಸಾಧ್ಯ ಕರ್ತವ್ಯ ಅದು ಅನ್ನೋರ ಹಲವಾರು